ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾದಂತಹ ಜಯಭೇರಿಯನ್ನು ಗಳಿಸಿದೆ. ಈ ಒಂದು ಸಂತೋಷದ ಸಂಗತಿಯನ್ನು ನಿಮಗೆಲ್ಲ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಸಂತೋಷವನ್ನು ಎಲ್ಲ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಮಗೆಲ್ಲರಿಗೂ ಕೂಡ ಭಾಳ ಹರ್ಷ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಈ ಚುನಾವಣೆಯಲ್ಲಿ ಏನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು, ಇವರ ಎಲ್ಲರಿಗೂ ಕೂಡ ಈ ಚುನಾವಣೆಯ ಫಲಿತಾಂಶದ ಯಶಸ್ಸು ಅವರಿಗೆ ಸೇರಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕೂಡ ಬಯಸ್ತೇನೆ. ಮತ್ತು ವಿಶೇಷವಾಗಿ ಮತದಾರರು ಏನಿದ್ದಾರೆ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ. ಭಾಳ ಜನ ಹೇಳ್ತಾ ಇದ್ರು 3 ಸೀಟ್ ಇದ್ದಾವೆ, ಮೂರು ಜನ ಹಂಚ್ಕೊಂಡ್ಬಿಡ್ತಾರೆ, ಒಂದು ಕಾಂಗ್ರೆಸ್ ಬಂದ್ಬಿಡುತ್ತೆ ಸಂಡೂರಲ್ಲಿ, ಇಲ್ಲೆಲ್ಲ ಅವ್ರವ್ರದ್ದು ಇಲ್ಲಿ ಜನತಾದಳ ಇತ್ತು, ಜನತಾದಳ ಬರ್ತದೆ, ಅಲ್ಲಿ BJP ಇತ್ತು, BJP ಬರ್ತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಭಾಳಷ್ಟು ಜನ ಮಾತಾಡ್ತಾಯಿದ್ರು. ಆದರೆ ನಮಗೆಲ್ರಿಗೂ ಕೂಡ ವಿಶ್ವಾಸ ಇತ್ತು, ಈ ಬಾರಿ ನಮ್ಮ 5 ಗ್ಯಾರಂಟಿಗಳು ಏನು ಜನಕ್ಕೆ ನಾವು ಪ್ರಾಮಾಣಿಕವಾಗಿ ಮುಟ್ಟಿಸಿದ್ದೇವೆ, ಅದು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಅವರ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಅವರಾಗೆ ಏನು ಇಲ್ಲಿನವರೆಗೂ ಕೂಡ ಯಾವ ಒಂದು ಕ್ಲೀನ್ ಇಮೇಜ್ ಇತ್ತು ಅಂತಕ್ಕಂಥದ್ದನ್ನು ನಾವು ಎಲ್ಲ ಬಲ್ಲೋ. ಆ ಇಮೇಜ್ಗೆ ಧಕ್ಕೆ ತರುವ ರೀತಿಯಲ್ಲಿ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿ ಅದನ್ನು ಸತ್ಯ ಅಂತೇಳಿ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಂಥದ್ದನ್ನು ಜನ ಇವತ್ತು ಖಂಡಿಸಿದ್ದಾರೆ ಅಂತ ಹೇಳಿ ಜನನೇ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಏನು ಈ ಇಳಿ ವಯಸ್ಸಲ್ಲಿ ಪಾಪ ದೇವೇಗೌಡರ ಬಗ್ಗೆ ನಮಗೆಲ್ರಿಗೂ ಕೂಡ ಗೌರವ ಇದೆ. ಆದರೆ ಅವರನ್ನು ಈ ಇಳಿ ವಯಸ್ಸಲ್ಲಿ ಬೀದಿನಲ್ಲಿ ಕರೆತಂದು ಅವರ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಕೂಡ ಇವರ ಮಕ್ಕಳುಗಳು ಮೊಮ್ಮಕ್ಕಳುಗಳು ಸ್ವಾರ್ಥಕ್ಕೋಸ್ಕರ ಅವರಿಗೆ ಹಿಂಸೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.